ಒಂದು ವೇಳೆ ಈ ಜಗತ್ತಿನಲ್ಲಿರುವ ಎಲ್ಲ ಹುಡುಗಿಯರು ಗೋಲ್ಡ್ ಡಿಗ್ಗರೇ ಆಗಿದ್ರೆ 90% ಹುಡುಗರಿಗೆ ಗರ್ಲ್ ಫ್ರೆಂಡ್ಸ್ಗಳು ಸಿಗ್ತಾ ಇರಲಿಲ್ಲ, ಮದುವೆನೂ ಕೂಡ ಆಗ್ತಾ ಇರಲಿಲ್ಲ. ಹುಡುಗಿಯರಿಗೆ ಬರೀ ದುಡ್ಡೇ ಬೇಕು ಅನ್ನೋಂಗಿದ್ರೆ ಬಿಲ್ಗೇಟ್ಸ್, ಇಲಾನ್ ಮಸ್ಕ್, ಜೆಫ್ ಬೆಜೋಸ್ ರಂತವರ ಡೈವರ್ಸೇ ಆಗ್ತಾ ಇರಲಿಲ್ಲ. ಒಂದು ವೇಳೆ ಹುಡುಗಿಯರಿಗೆ ಬರೀ ಹ್ಯಾಂಡ್ಸಮ್ ಆಗಿರುವ, ಫಿಟ್ ಆಗಿರುವ, ಕ್ರಿಯೇಟಿವ್ ಆಗಿರುವ ಹಸ್ಬೆಂಡೇ ಬೇಕು ಅನ್ನೋಂಗಿದ್ರೆ ಋತಿಕ್ ರೋಷನ್ ಅಂತವರ ಡಿವೋರ್ಸ್ ಕೂಡ ಆಗ್ತಾ ಇರಲಿಲ್ಲ. ಒಂದು ವೇಳೆ ಹುಡುಗಿಯರಿಗೆ ಫೇಮಸ್ ಆಗಿರುವ, ಸ್ವಲ್ಪ ನಾಟಿ ಆಗಿರುವ, ಬ್ಯಾಡ್ ಬಾಯ್ ಥರ ಇರುವ ಹುಡುಗರೇ ಬೇಕು ಅನ್ನೋಂಗಿದ್ರೆ ಹಾರ್ದಿಕ್ ಪಾಂಡ್ಯನ್ ಅಂತವರಿಗೆ ಡಿವೋರ್ಸ್ ಆಗ್ತಾ ಇರಲಿಲ್ಲ. ಮತ್ತೆ ಸಲ್ಮಾನ್ ಖಾನ್ ಅಂತವರು ಸಿಂಗಲ್ ಆಗಿ ಸಾಯ್ತಾ ಇರಲಿಲ್ಲ. ಇದನ್ನೆಲ್ಲ ಕೇಳಿದ ನಂತರ ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ಡೌಟ್ ಶುರುವಾಗಿರುತ್ತೆ. ಈ ಹುಡುಗಿಯರಿಗೆ, ಹೆಣ್ಮಕ್ಕಳಿಗೆ ಎಕ್ಸಾಕ್ಟ್ಲಿ ಏನು ಬೇಕು? ಈ ಹೆಣ್ಮಕ್ಕಳು ಹೆಂಗೆ ಬಾಯ್ ಫ್ರೆಂಡ್ಗಳನ್ನು ಮತ್ತು ಹಸ್ಬೆಂಡ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ? ಯಾವುದರ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ? ಯಾವ ಯಾವ ಪಾಯಿಂಟ್ಸ್ಗಳನ್ನು ನೋಡ್ತಾರೆ? ಅವರ ಸೈಕಾಲಜಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಎಲ್ಲ ಕನ್ಫ್ಯೂಷನ್ಗಳು ನಿಮ್ಮ ತಲೆಯಲ್ಲಿ ಬಂದಿರ್ತವೆ. ನೀವೆಲ್ಲಾದರೂ ನಡ್ಕೊಂಡು ಹೋಗ್ತಾ ಇರ್ತೀರ, ಅಲ್ಲಿ ನೀವು ನೋಡ್ತೀರಾ ಆ ಹುಡುಗನ ತಲೆಯಲ್ಲಿ ಕೂದಲುಗಳಿರಲ್ಲ, ಆದರೂ ಕೂಡ ಅವನ ಜೊತೆಗೆ ಸಖತ್ ಹಾಟ್ ಆಗಿರುವ ಹುಡುಗಿ ಹೋಗ್ತಾ ಇರ್ತಾಳೆ. ಆತ ಹುಡುಗ ಆನೆ ಥರ ಇರ್ತಾನೆ, ರೋಡ್ ರೋಲರ್ ಥರ, ಆದರೂ ಕೂಡ ಮಾಡೆಲ್ ಥರ ಹುಡುಗಿ ಅವನ ಹಿಂದೆ ಇರ್ತಾಳೆ, ಅವನ ಜೊತೆಗೆ ಇರ್ತಾಳೆ. ನೀವು ಎಷ್ಟೋ ಜನ ಕಪಲ್ಸ್ಗಳನ್ನ ನೋಡಿರ್ತೀರ, ಅಲ್ಲಿ ಹಸ್ಬೆಂಡ್ ಹೆಂಗೆ ಇದ್ರೂ ಕೂಡ ಹೆಂಡತಿ ಸಖತ್ ಹಾಟ್ ಆಗಿರ್ತಾಳೆ, ಸೂಪರ್ ಆಗಿರ್ತಾಳೆ, ಬ್ಯೂಟಿಫುಲ್ ಆಗಿರ್ತಾಳೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಹೊಟ್ಟೆ ಉರಿಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಏನು ಇವ್ನು ಹಿಂಗಿದ್ದಾಳೆ, ಇಂಥ ಹುಡುಗಿ ಇವ್ನಿಗೆ ಸಿಕ್ಕಿದ್ದಾಳೆ, ನಾನಿಲ್ಲಿ ಫಿಟ್ ಆಗಿರುವೆ, ಹ್ಯಾಂಡ್ಸಮ್ ಆಗಿರುವೆ, ಯಂಗ್ ಏಜ್ಡಲ್ಲಿರುವೆ, ಆದರೂ ಕೂಡ ಹುಡುಗಿಯರು ಯಾಕೆ ಮುದುಕರಿಂದನೇ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಅನಿಸುತ್ತೆ, ಜಲಸಿ ಫೀಲ್ ಆಗತ್ತೆ. ಈ ಹುಡುಗಿಯರ ಸೈಕಾಲಜಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕಪ್ಪ ಅಂತಂದರೆ ನೀವು ಸಿಕ್ಕಾಪಟ್ಟೆ ಬುಕ್ಸ್ಗಳನ್ನು ಓದಬೇಕು. ಕಾಮಕಥೆಗಳನ್ನು ಓದೋದ್ರಿಂದ ಈ ನಾಲೆಜ್ ನಿಮಗೆ ಸಿಗಲ್ಲ. ನಿಮಗೆ ಈ ನಾಲೆಜ್ ಸಿಗಬೇಕಪ್ಪ ಅಂತಂದರೆ ನೀವು ಸೈಕಾಲಜಿ ಬುಕ್ಸ್ಗಳನ್ನು ಓದಬೇಕು. ಬಿಟ್ಟು ಬಿಡದಂಗೆ ಎಷ್ಟು ಸೈಕಾಲಜಿ ಬುಕ್ಸ್ಗಳಿವೇನೋ ಎಲ್ಲವನ್ನ ಓದಿದಾಗ ನಿಮಗೊಂದು 2-3% ನಾಲೆಜ್ ಬರುತ್ತಷ್ಟೇ. 100% ನಾಲೆಜ್ ಬರ್ಬೇಕಂದ್ರೆ ನೀವು ಸಿಕ್ಕಾಪಟ್ಟೆ ಓದಬೇಕಾಗತ್ತೆ, ಕೂದಲೆಲ್ಲ ಬೆಳಗಾಗೋ ಥರ ಓದಬೇಕಾಗತ್ತೆ. ನಿಮಗಿಷ್ಟೆಲ್ಲ ಓದೋಕ್ಕೆ ಟೈಮ್ ಇಲ್ಲಪ್ಪ ಅಂತಂದರೆ ನೀವು ಟೈಟಾನಿಕ್ ಹೀರೋನನ್ನು ಸ್ಟಡಿ ಮಾಡಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡತ್ತೆ. ಹೂ ಈಸ್ ಟೈಟಾನಿಕ್ ಹೀರೋ? ಲಿಯೋನಾರ್ಡೋ. ಸದ್ಯಕ್ಕೆ ಲಿಯೋನಾರ್ಡೋ ಅವರ ವಯಸ್ಸು ಎಷ್ಟಪ್ಪ ಅಂತಂದರೆ 50 ವರ್ಷ ಇದೆ. ಹೆಚ್ಚು ಕಮ್ಮಿ ಆಗ್ಬೋದು, 1-2 ವರ್ಷ, ಸರಿನಾ? 50 ವರ್ಷ ಅಂತ ನಾವು ಅನ್ಕೊಳ್ಳೋಣ. ಮತ್ತು ಇವರ ಗರ್ಲ್ಫ್ರೆಂಡ್ ಇದ್ದಾಳಲ್ಲ, ಸದ್ಯಕ್ಕೆ ಗರ್ಲ್ಫ್ರೆಂಡ್ ಇದ್ದಾಳಲ್ಲ ವಿಟೋರಿಯಾ, ಅವಳ ವಯಸ್ಸು ಎಷ್ಟಪ್ಪ ಅಂತಂದರೆ 26 ವರ್ಷ. ಈ ವಿಟೋರಿಯಾ ಇದ್ದಾಳಲ್ಲ, ಓರ್ವ ಸಕ್ಸಸ್ಫುಲ್ ಮಾಡೆಲ್ ಇದ್ದಾಳೆ, ರಿಚ್ ಇದ್ದಾಳೆ, ತನ್ನ ಕರಿಯರಲ್ಲಿ ಎಲ್ಲವನ್ನ ಕೂಡ ಅಚೀವ್ ಮಾಡಿದ್ದಾಳೆ, ಅವಳ ಹತ್ರ ಎಲ್ಲನೂ ಇದೆ. ಆದರೂ ಕೂಡ ಯಾಕೆ ತನಗಿಂತಲೂ 24 ವಯಸ್ಸು ದೊಡ್ಡ ಹುಡುಗನ ಹಿಂದೆ ಬಿದ್ದಿದ್ದಾಳೆ? 50 ವರ್ಷ ಅಂತಂದರೆ ಆಲ್ಮೋಸ್ಟ್ ಮುದುಕ ಅನ್ಕೊಳ್ಳಿ ನೀವು. ಈ 26 ವಯಸ್ಸದ ಹರಿಯದ ಹುಡುಗಿ ಯಾಕೆ 50 ವರ್ಷದ ಮುದುಕನ ಹಿಂದೆ ಬಿದ್ದಿದ್ದಾಳೆ? ಇವಳಿಗೆ ಯಾರು 25, 26, 30 ವರ್ಷದ ಯಂಗು, ಹ್ಯಾಂಡ್ಸಮ್ಮು, ಫಿಟ್ ಹುಡುಗರು ಸಿಗಲ್ವಾ? ಸೊ ಇವಳ್ಯಾಕೆ ಇಂಥ ಹುಡುಗನಿಂದ ಬಿದ್ದಿದ್ದಾಳೆ ನಿಮಗನ್ಸುತ್ತೆ. ಸೊ ಇದೇ ಥರನಾದ ರಿಯಲ್ ಲೈಫ್ ಇನ್ಸಿಡೆಂಟ್ಗಳು ನಿಮಗೆ ದಿನಾನೂ ನೋಡೋಕೆ ಸಿಗ್ತಾ ಇರ್ತವೆ. ಸೊ ಇದಕ್ಕೆ ಉತ್ತರ ಸಿಗಬೇಕಪ್ಪ ಅಂತಂದರೆ ನಿಮಗೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಟೈಟಾನಿಕ್ ಹೀರೋ ಲಿಯೋನಾರ್ಡೋ ಅವರು ಇದ್ದಾರಲ್ಲ, ಇವರ ಏಜ್ ಜಾಸ್ತಿ ಆಗ್ತಾ ಇದೆ, ಆದರೆ ಇವರ ಗರ್ಲ್ಫ್ರೆಂಡ್ಗಳ ಏಜ್ ಇರುತ್ತಲ್ಲ ಆಲ್ವೇಸ್ ಕಮ್ಮಿನೇ ಇರುತ್ತೆ. ಯಾವಾಗ ಇವರು 25ನೇ ವಯಸ್ಸಿಗೆ ಗರ್ಲ್ಫ್ರೆಂಡ್ಗಳನ್ನ ಸುತ್ತಿಸ್ತಾ ಇದ್ರಲ್ಲ, ಆವಾಗ ಇವರ ಗರ್ಲ್ಫ್ರೆಂಡ್ಗಳು 18, 20, 22 ವಯಸ್ಸಿನವ್ರು ಇರ್ತಾ ಇದ್ರು. ಈಗ ಇವ್ರಿಗೆ 50 ಆಗಿದೆ, ಆದರೂ ಕೂಡ ಇವರು 25, 26 ವಯಸ್ಸಿನ ಹುಡುಗಿಯರನ್ನೇ ಸುತ್ತಿಸ್ತಾ ಇದ್ದಾರೆ. ಹುಡುಗಿಯರು ಕೂಡ ಅವರನ್ನು ಇಷ್ಟಪಟ್ಟು ಅವ್ರ ಜೊತೆಗೆ ಇರ್ತಾ ಇದ್ದಾರೆ. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಏಜ್ ಈಸ್ ಜಸ್ಟ್ ಅ ನಂಬರ್. ಹುಡುಗಿಯರು ನಿಮ್ಮ ವಯಸ್ಸು ಎಷ್ಟಿದೆ, ನಿಮ್ಮ ಬ್ಯೂಟಿ ಯಾವ ರೀತಿ ಇದೆ, ನೀವು ಎಷ್ಟು ಫಿಟ್ ಆಗಿದ್ದೀರಾ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ಇದನ್ನೆಲ್ಲ ನೋಡಲ್ಲ. ಹುಡುಗಿಯರ ಸೈಕಾಲಜಿನೇ ಬೇರೆ ಥರ ವರ್ಕ್ ಆಗತ್ತೆ. ಹುಡುಗಿಯರು ಪುರುಷರಲ್ಲಿ ಬರೀ 3 ಸಂಗತಿಗಳನ್ನು ನೋಡ್ತಾರೆ. ಆ 3 ಸಂಗತಿಗಳ ಆಧಾರದ ಮೇಲೆ ಅವರು ತಮ್ಮ ಬಾಯ್ ಫ್ರೆಂಡ್ಗಳನ್ನು ಮತ್ತು ಹಸ್ಬೆಂಡ್ಗಳನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಅವರು ಲವ್ ಮಾಡೋದಿರಲಿ, ಫ್ರೆಂಡ್ಶಿಪ್ ಮಾಡೋದಿರಲಿ, ಸೆಕ್ಸ್ ಮಾಡೋದಿರಲಿ, ಜೀವನ ಮಾಡೋದಿರಲಿ, ಏನೇ ಇದ್ರೂ ಕೂಡ ಸೆಲೆಕ್ಟ್ ಮಾಡುವಾಗ ಈ 3 ಅಂಶಗಳ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾರೆ. ಮಿಕ್ಕಿದ್ದನ್ನೆಲ್ಲ ಆಲ್ಮೋಸ್ಟ್ ಆಲ್ ಕೇಸಸ್ಗಳಲ್ಲಿ ಇಗ್ನೋರ್ ಮಾಡ್ತಾರೆ. ಸೊ ಈ 3 ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹೇಗೆ ಹುಡುಗಿಯರು ತಮ್ಮ ಬಾಯ್ ಫ್ರೆಂಡ್ಗಳನ್ನು ಮತ್ತು ಲೈಫ್ ಪಾರ್ಟ್ನರ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಿಮಗೆ ಉತ್ತರ ಸಿಗತ್ತೆ. ಹುಡುಗಿಯರು ಹುಡುಗರಲ್ಲಿ ಗಮನಿಸುವ ಮೊದಲ ಒಂದು ಅಂಶ ಏನಪ್ಪ ಅಂತಂದರೆ ರಿಸೋರ್ಸಸ್. ಹುಡುಗಿಯರು ಪುರುಷರನ್ನ ರಿಸೋರ್ಸಸ್ಗಳ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ನಾವು ಎಲ್ಲರೂ ಕೂಡ ಪ್ರಾಣಿಗಳು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ನಿಮಗೆ ಗೊತ್ತೂ ಇದೆ.
ನಾವಿದೀವಲ್ಲ ಅಂದರೆ ಗಂಡು ಮಕ್ಕಳು, ಹೆಣ್ಮಕ್ಳು, ಹುಡುಗರು, ಹುಡುಗಿಯರು ಎಲ್ಲರೂ ಕೂಡ ಜಂಗಲ್ ಪ್ರಾಣಿಗಳಾಗಿದ್ದೇವೆ, ಕಾಡು ಪ್ರಾಣಿಗಳಾಗಿದ್ದೇವೆ. ಕಾಡಿನಿಂದ ಜಸ್ಟ್ ನಾಡಿಗೆ ಬಂದಿದ್ದೇವೆ. ನಮ್ಮ ಬ್ರೇನ್ ಇದೆಯಲ್ಲ, ಮ್ಯಾಮಿಲಿಯನ್ ಬ್ರೇನ್ ಇದೆ, ಇದು ಜಸ್ಟ್ ಸರ್ವೈವಲ್ ಬಗ್ಗೆ ಯೋಚನೆ ಮಾಡುತ್ತೆ, ಸಕ್ಸಸ್ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ. ಎಲ್ಲೋ ಕೋಟಿಗೊಬ್ಬರು ಸಕ್ಸಸ್ ಬಗ್ಗೆ ತುಡಿತಾ ಇರತ್ತೆ, ಅವರು ಯೋಚನೆ ಮಾಡ್ತಾ ಇರ್ತಾರೆ. ಮಿಕ್ಕ 99% 99 ಜನ ಸರ್ವೈವಲ್ ಅಷ್ಟೇ ನೋಡ್ತಾ ಇರ್ತಾರೆ, ಶಾರ್ಟ್ ಟೈಮ್ ಸುಖಗಳನ್ನು ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ಹೆಣ್ಮಕ್ಕಳ ಬ್ರೇನ್ ಇದೆಯಲ್ಲ, ಬರೀ ರಿಸೋರ್ಸಸ್ಗಳ ಮೇಲೆ ಫೋಕಸ್ ಮಾಡುತ್ತೆ. ಪ್ರತಿಯೊಂದು ಪ್ರಾಣಿ ಕೂಡ ಜಾಸ್ತಿ ದಿನ ಬದುಕೋಕೆ ಇಷ್ಟಪಡುತ್ತೆ, ಅದು ಗಂಡು ಪ್ರಾಣಿಯಾಗಿರಲಿ ಹೆಣ್ಣು ಪ್ರಾಣಿಯಾಗಿರಲಿ, ಸರಿನಾ? ಮತ್ತೆ ಪ್ರತಿಯೊಂದು ಪ್ರಾಣಿ ಸಾಯೋದಕ್ಕಿಂತ ಮುಂಚೆ ತನ್ನ DNA ಕಾಪಿ ಮಾಡಿ ತನ್ನ ಜನರೇಷನ್ ಅನ್ನ ಕಂಟಿನ್ಯೂ ಮಾಡೋಕೆ ಇಷ್ಟಪಡುತ್ತೆ. ಹೆಣ್ಮಕ್ಳು ಕೂಡ ಅದೇ ರೀತಿ ಯೋಚನೆ ಮಾಡ್ತಾರೆ, ಗಂಡ್ಮಕ್ಳು ಕೂಡ ಅದೇ ರೀತಿ ಯೋಚನೆ ಮಾಡ್ತಾರೆ. ಜಾಸ್ತಿ ದಿನ ಬದುಕಬೇಕು ಮತ್ತೆ ಸಾಯೋದಕ್ಕಿಂತ ಮುಂಚೆ ತನ್ನ DNA ಕಾಪಿ ಮಾಡಿ ಜನರೇಷನ್ ಅನ್ನ ಕಂಟಿನ್ಯೂ ಮಾಡಬೇಕು. ಗಂಡ್ಮಕ್ಕಳ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಮತ್ತೆ ಹೆಣ್ಮಕ್ಕಳ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಇದೇ ನಡೀತಾ ಇರುತ್ತೆ. ಬಟ್ ನಿಮಗೆ ಗೊತ್ತಿದೆ, DNA ಕಾಪಿ ಆಗಬೇಕಪ್ಪ ಅಂತಂದ್ರೆ ಅಲ್ಲಿ ಫಸ್ಟಿಗೆ ಡೇಟಿಂಗ್ ಆಗಬೇಕು, ಡೇಟಿಂಗ್ ಇದ್ದಿದ್ದು ಮೇಟಿಂಗ್ ಕನ್ವರ್ಟ್ ಆಗಬೇಕು ಅಂತಂದ್ರೆ ಸೆಕ್ಸ್ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು. ಇನ್ನು ಹೆಣ್ಮಕ್ಕಳು ಪ್ರೆಗ್ನೆಂಟ್ ಆಗೋರು ಇರ್ತಾರೆ, ಸರಿನಾ? ಅವರೇ ಮಕ್ಕಳನ್ನ ಹೆರೋರು ಇರ್ತಾರೆ. ಅದಕ್ಕಾಗಿ ಅವರ ಸಬ್ ಕಾನ್ಸಿಯಸ್ ಮೈಂಡ್ ಇದೆಯಲ್ಲ, ಎಲ್ಲವನ್ನ ಇಗ್ನೋರ್ ಮಾಡಿಬಿಟ್ಟು ಫಸ್ಟ್ ಗಂಡ್ಮಕ್ಕಳಲ್ಲಿ ರಿಸೋರ್ಸಸ್ ಎಷ್ಟಿವೆ ಅನ್ನೋದರನ್ನ ನೋಡೋದರ ಮೇಲೆ ಫೋಕಸ್ ಮಾಡುತ್ತೆ. ಹೆಣ್ಮಕ್ಕಳು ಪ್ರೆಗ್ನೆಂಟ್ ಆಗ್ತಾರೆ, 9 ತಿಂಗಳು ಪ್ರೆಗ್ನೆಂಟ್ ಆಗಿರ್ತಾರೆ. ಡೆಲಿವರಿ ಆದ ತಕ್ಷಣ ಕೂಡ ಆ ಮಗುವನ್ನ 2-3 ವರ್ಷ ಎದೆ ಹಾಲು ಕುಡಿಸಿ ಎಲ್ಲ ಪಾಲನೆ ಪೋಷಣೆ ಎಲ್ಲ ಮಾಡಬೇಕಾಗತ್ತೆ. ಮಕ್ಕಳೊಂದಿಗೆ ಜಾಸ್ತಿ ಅವರ ಎಫರ್ಟ್ ಇರುತ್ತೆ, ಅವರ ಜಾಸ್ತಿ ರೋಲ್ ಇರುತ್ತೆ. ಗಂಡ್ಮಕ್ಕಳೇನು ನಾವು ಸುಮ್ಮನೆ ಸೈಡಲ್ಲಿ ಎಲ್ಲ ಪ್ರೊವೈಡ್ ಮಾಡೋದಿರುತ್ತೆ, ಬಟ್ ರಿಯಲ್ ಪೇನ್ ಏನಿದೆ ಅನ್ನೋದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಹೀಗಾಗಿ ಅವರ ಸಬ್ ಕಾನ್ಸಿಯಸ್ ಬ್ರೇನ್ ಇದೆಯಲ್ಲ, ಯಾವ ಪುರುಷನ ಹತ್ರ ಯಾವ ಹುಡುಗನ ಹತ್ರ ಜಾಸ್ತಿ ರಿಸೋರ್ಸಸ್ಗಳಿವೇನೋ ಅವನನ್ನೇ ಸೆಲೆಕ್ಟ್ ಮಾಡು ಅಂತೇಳಿ ಅವರಿಗೆ ಗೈಡ್ ಮಾಡುತ್ತೆ. ಹೀಗಾಗಿ ಫಸ್ಟ್ ಆಫ್ ಆಲ್ ಹೆಣ್ಮಕ್ಕಳು ಜಾಸ್ತಿ ರಿಸೋರ್ಸಸ್ಗಳನ್ನು ನೋಡ್ತಾರೆ. ಅಂದರೆ ಆ ಪುರುಷನ ಹತ್ರ ದುಡ್ಡು ಎಷ್ಟಿದೆ, ಮತ್ತು ಫುಡ್ ಎಷ್ಟಿದೆ, ಆಹಾರ ಎಷ್ಟಿದೆ, ಆತ ನನಗೆ ಶೆಲ್ಟರ್ ಕೊಡ್ತಾನ, ಅಂದರೆ ಅವನಿಗೆ ಸ್ವಂತ ಮನೆ ಇದೆನಾ, ಅವನ ಹತ್ರ ವೆಹಿಕಲ್ ಇದೆನಾ, ಈ ರೀತಿ ಎಲ್ಲ ತರಹದ ರಿಸೋರ್ಸಸ್ಗಳು ಇವೇನಾ ತನ್ನ DNA ಕಾಪಿ ಮಾಡ್ಕೊಳ್ಳೋಕೆ ಅಂತೇಳಿ ಅವರ ಸಬ್ ಕಾನ್ಸಿಯಸ್ ಮೈಂಡು ಯೋಚನೆ ಮಾಡುತ್ತೆ. ಅದರಲ್ಲಿ ತಪ್ಪೇನಿಲ್ಲ, ಅವರಿಗೆ ರಿಸೋರ್ಸಸ್ಗಳು ಬೇಕು, ಅವರಿಗೆ ಸೇಫ್ಟಿ ಬೇಕು, ಅವರಿಗೆ ಸೆಕ್ಯೂರಿಟಿ ಬೇಕು, ಅವರಿಗೆ ಸಪೋರ್ಟ್ ಬೇಕು, ಮತ್ತು ಅವರು ಪ್ರೆಗ್ನೆಂಟ್ ಆಗಿ ಮಕ್ಕಳನ್ನು ಹೆರೋದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳು ಕೂಡ ಬೇಕು. ಸೌಲಭ್ಯಗಳು ಎಲ್ಲಿಂದ ಸಿಗ್ತವೆ? ರಿಸೋರ್ಸಸ್ಗಳು. ದುಡ್ಡು ಬೇಕು, ಆಹಾರನೂ ಬೇಕು, ಸ್ವಂತ ಮನೆ ಬೇಕು, ಅವ್ರಿಗೇನಾದರೂ ಆದರೆ ಹಾಸ್ಪಿಟಲ್ನ ಅಡ್ಮಿಟ್ ಮಾಡೋಕ್ಕೆ ನಿಮಗೆ ವೆಹಿಕಲ್ ಬೇಕು. ಸೊ ಇದರ ಮೇಲೆ ಅವರ ಮೈಂಡು ಜಾಸ್ತಿ ಮಾಡುತ್ತೆ. ರಿಸೋರ್ಸಸ್ಗಳ ಆಧಾರದ ಮೇಲೆಯೇ ಹೆಣ್ಮಕ್ಕಳು ಗಂಡ್ಮಕ್ಕಳನ್ನು ಸೆಲೆಕ್ಟ್ ಮಾಡ್ತಾರೆ. ಅವಳೇನಾದರೂ ಸ್ವಲ್ಪ ಓದಿರುವ, ಸ್ವಲ್ಪ ಎವರೇಜ್ ಆಗಿರುವ, ಆರ್ಡಿನರಿ ಆಗಿರುವ ಹುಡುಗಿ ಇದ್ದರೆ ಅವಳು ಕಮ್ಮಿ ರಿಸೋರ್ಸಲ್ಲೇ ನಾನು ನನ್ನ DNA ಕಾಪಿ ಮಾಡ್ತೀನಿ, ಅಂದರೆ ಮದುವೆಯಾಗಿ ಮಕ್ಕಳು ಮಾಡಿ ಮಕ್ಕಳನ್ನು ಹೆರ್ತೀನಿ ಅಂತ ಯೋಚನೆ ಮಾಡ್ತಾಳೆ. ಸೊ ಎವರೇಜ್ ಆಗಿರುವ ಆರ್ಡಿನರಿ ಪುರುಷನೊಂದಿಗೆ ಡೇಟಿಂಗು, ಮೇಟಿಂಗು, ಮದುವೆ, ಮಕ್ಕಳು ಎಲ್ಲ ಮಾಡ್ಕೊತಾಳೆ. ಇನ್ನು ಸ್ವಲ್ಪ ಅವಳು ಜಾಸ್ತಿ ಓದಿದ್ದಾಳೆ, ಸ್ವಲ್ಪ ನೋಡೋಕ್ಕೂ ಸ್ವಲ್ಪ ಜಾಸ್ತಿ ಸುಂದರವಾಗಿದ್ದಾಳೆ, ಹೈ ವ್ಯಾಲ್ಯೂ ವುಮನ್ ಇದ್ದಾಳೆಪ್ಪ ಅಂತಂದರೆ ಅವಳು ಏನು ಮಾಡ್ತಾಳೆ, ಇಲ್ಲ ನನಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ, ಸಣ್ಣ ಮನೆ, ಬಾಡಿಗೆ ಮನೆ ಇಂಥದ್ದೆಲ್ಲ ಆಗಲ್ಲ, ನನಗೆ ಸ್ವಂತದ್ದೇ ಬೇಕು, ಜಾಸ್ತಿ ದುಡ್ಡು ಬೇಕು, ನನಗೆ ತೊಂದರೆಗಳನ್ನು ಅನುಭವಿಸೋಕ್ಕೆ ಸ್ಟ್ರಗಲ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಎಲ್ಲ ಲಕ್ಸುರಿನೇ ಬೇಕು ಅಂಥೇಳಿ ಅವಳು ಜಾಸ್ತಿ ರಿಸೋರ್ಸಸ್ ಇರುವ ಪುರುಷನನ್ನು ಸೆಲೆಕ್ಟ್ ಮಾಡ್ಕೊತಾಳೆ. ಗಂಡು ಮಕ್ಕಳ ದೃಷ್ಟಿಯಲ್ಲಿ ಬ್ಯೂಟಿ ಅಂತಂದರೆ ಬರೀ ಹೆಣ್ಮಕ್ಕಳ ಬಾಡಿಯಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ರಿಪೀಟ್ ಮಾಡ್ತೀನಿ, ಗಂಡು ಮಕ್ಕಳ ದೃಷ್ಟಿಯಲ್ಲಿ ಬ್ಯೂಟಿ ಅಂತಂದರೆ ಏನಾಗಿರುತ್ತೆ? ಬರೀ ಹೆಣ್ಮಕ್ಕಳ ಬಾಡಿ ಆಗಿರುತ್ತೆ. ಆದರೆ ಹೆಣ್ಮಕ್ಕಳ ದೃಷ್ಟಿಯಲ್ಲಿ ಬ್ಯೂಟಿ ಅಂತಂದರೆ ರಿಸೋರ್ಸಸ್ ಆಗಿರುತ್ತೆ. ಹೆಣ್ಮಕ್ಕಳ ದೃಷ್ಟಿಯಲ್ಲಿ ಬ್ಯೂಟಿ ಅಂತಂದರೆ ರಿಸೋರ್ಸಸ್ಗಳಾಗಿರ್ತವೆ. ನೀವು ಅದಕ್ಕೆ ದುಡ್ಡು, ರಿಚ್ನೆಸ್ಸು, ಸಂಪತ್ತು ಕೂಡ ಅನ್ಬೋದು. ಈ ಸೀಕ್ರೆಟ್ ಇದೆಯಲ್ಲ, ಈ ಜಗತ್ತಿನಲ್ಲಿರುವ ಎಲ್ಲ ಸ್ಮಾರ್ಟ್ ಗಂಡಸರಿಗೆ ಮತ್ತು ಬಿಲಿಯನಿಯರ್ಗಳಿಗೆ, ರಿಚ್ ಪೀಪಲ್ಗಳಿಗೆ ಗೊತ್ತಿದೆ. ನೀವು ಅನ್ಬೋದು, ಈ ಬಿಲ್ಗೇಟ್ಸು, ಜೆಫ್ ಬೆಜೋಸು, ಇಲಾನ್ ಮಸ್ಕು, ಮುಖೇಶ್ ಅಂಬಾನಿ, ಅಡಾನಿ ಇಂಥವರೆಲ್ಲ ಬಿಲಿಯನಿಯರ್ಗಳಾಗಿದ್ದಾರೆ, ಸುಟ್ಟರು ಸುಡ್ಲಾರ್ದಷ್ಟು ಆಸ್ತಿ ಇದೆ, ಆದರೂ ಕೂಡ ಯಾಕೆ ಮುದುಕರಾದರೂ ರೆಸ್ಟ್ ಮಾಡೋದು ಬಿಟ್ಟು, ಲೈಫನ್ನು ಎಂಜಾಯ್ ಮಾಡೋದು ಬಿಟ್ಟು ದಿನ ಕೋಟ್ ಹಾಕೊಂಡು ಆಫೀಸಿಗೆ ಬರ್ತಾ ಇದ್ದಾರೆ, ಕಂಪ್ನಿಯಲ್ಲಿ ಸಾಯ್ತಾ ಇದ್ದಾರೆ, ಕತ್ತೆ ಥರ ಕೆಲಸ ಮಾಡಿ ಅಂತ ನೀವು ಅನ್ಬೋದು. ಅವರು ಪ್ರತಿ ಕ್ಷಣ ದುಡ್ಡು ಗಳಿಸೋಕೆ ಒದ್ದಾಡ್ತಾ ಇದ್ದಾರೆ. ಅವರು ಸಾಯೋ ತನಕವೂ ಕೂಡ ದುಡ್ಡು ಗಳಿಸ್ತಾರೆ. ಯಾಕಪ್ಪ ಅಂತಂದರೆ ಅವ್ರಿಗೆ ಗೊತ್ತಿದೆ, ಹೆಣ್ಮಕ್ಕಳ ದೃಷ್ಟಿಯಲ್ಲಿ ಬ್ಯೂಟಿ ಅಂತಂದರೆ ರಿಸೋರ್ಸಸ್ಸು, ರಿಸೋರ್ಸಸ್ ಈಸ್ ಈಕ್ವಲ್ ಟು ರಿಚ್ನೆಸ್ಸು.
ಶ್ರೀಮಂತಿಕೆ ದುಡ್ಡು ಅನ್ನೋದು ಈ ಬಿಲಿಯನರ್ಗಳಿಗೆ ಗೊತ್ತಿದೆ. ಅದಕ್ಕಾಗಿಯೇ ಅವರು ಕುಂತ್ರು ನಿಂತರು ಮಲಗಿದ್ರು ಟಾಯ್ಲೆಟ್ನಲ್ಲಿದ್ರು ಕೂಡ ದುಡ್ಡೇ ಗಳಿಸ್ತಾ ಇರ್ತಾರೆ. ಅವ್ರ ಹತ್ರ ಎಷ್ಟೇ ದೊಡ್ಡ ಅಮೌಂಟು ದುಡ್ಡು ಆದರೂ ಕೂಡ ಅವರು ಗಳಿಸೋದನ್ನ ನಿಲ್ಲಿಸಲ್ಲ, ಸಾಯೋ ತನಕನೂ ಗಳಿಸ್ತಾನೆ ಇರ್ತಾರೆ. ಹೆಣ್ಮಕ್ಕಳು ಮದುವೆ ಆದ ನಂತರ ಚೆನ್ನಾಗಿರೋಕೆ, ಮಕ್ಕಳನ್ನ ಮಾಡೋಕೆ, ಆ ಮಕ್ಕಳ ಕಾಳಜಿ ವಹಿಸೋಕೆ ಎಷ್ಟು ರಿಸೋರ್ಸಸ್ಗಳು ಬೇಕು ಅನ್ನೋದರ ಮೇಲೆ ಗಂಡು ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ. ಇದು ಫಸ್ಟ್ ಪಾಯಿಂಟ್ ಆಯ್ತು. ಇನ್ನು ಹೆಣ್ಮಕ್ಕಳಿಗೆ ಬೇಕಾಗಿರುವ ಎರಡನೇ ವಸ್ತು ಏನಪ್ಪಾ ಅಂತಂದ್ರೆ ಇಂಟೆಲಿಜೆನ್ಸ್. ಹೆಣ್ಮಕ್ಕಳು ಯಾವ ಪುರುಷರು ಇಂಟೆಲಿಜೆಂಟ್ ಆಗಿರ್ತಾರಲ್ಲ ಅವರೆಡೆಗೆ ಈಸಿಯಾಗಿ ಅಟ್ರಾಕ್ಟ್ ಆಗ್ತಾರೆ. ನಿಮ್ಗೆ ಅನ್ಸಿರತ್ತಲ್ಲ ಇವನ್ ತಲೆಯಲ್ಲಿ ಕೂದಲೇ ಇಲ್ಲ ಆದ್ರೂ ಕೂಡ ಇಷ್ಟು ಸಖತ್ತಾಗಿರುವ ಹುಡುಗಿ ಇವನ್ ಜೊತೆಗಿದ್ದಾಳೆ ಅಂತ ಎಷ್ಟೋ ಸರ್ತಿ ಅನ್ಸಿರುತ್ತೆ. ನೀವು ಅವನ ತಲೆಯಲ್ಲಿ ಕೂದಲಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀರಾ, ಬಟ್ ಅವಳು ಅವನ ತಲೆಯಲ್ಲಿ ಎಷ್ಟು ಬುದ್ಧಿ ಇದೆ ಅನ್ನೋದನ್ನ ನೋಡ್ತಾ ಇದ್ದಾಳೆ, ಮತ್ತೆ ರಿಸೋರ್ಸಸ್ಗಳನ್ನ ಖರೀದಿ ಮಾಡೋಕೆ ಅವನ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ ಅನ್ನೋದನ್ನ ನೋಡ್ತಾ ಇದ್ದಾಳೆ. ಗಂಡು ಮಕ್ಕಳ ದೃಷ್ಟಿಯಲ್ಲಿ ಬ್ಯೂಟಿ ಅಂತಂದ್ರೆ ಬರೀ ಬಾಡಿ ಅಷ್ಟೇ, ಹೆಣ್ಮಕ್ಕಳ ದೃಷ್ಟಿಯಲ್ಲಿ ಬ್ಯೂಟಿ ಅಂತಂದ್ರೆ ರಿಸೋರ್ಸು ಈಸ್ ಈಕ್ವಲ್ ಟು ರಿಚ್ನೆಸ್ಸು. ಅವಳು ಅವನ ತಲೆಯಲ್ಲಿ ಕೂದಲಿಲ್ಲ ಅಂತ ನೋಡ್ತಾ ಇಲ್ಲ, ಅವನ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ, ತಲೆಯಲ್ಲಿ ಬುದ್ಧಿ ಎಷ್ಟಿದೆ ಅಂತೇಳಿ ನೋಡ್ತಾ ಇದ್ದಾಳೆ. ಹೆಣ್ಮಕ್ಕಳು ಇಂಟೆಲಿಜೆನ್ಸಿಗೆ ಫಸ್ಟ್ ಪ್ರಿಯಾರಿಟಿಯನ್ನ ಕೊಡ್ತಾರೆ. ಈಗ ನಾನಿದ್ದೀನಿ ಅಂತ ಅನ್ಕೊಳ್ಳಿ, ನನ್ನ ಹತ್ರ ಸ್ವಲ್ಪ ಕಮ್ಮಿ ದುಡ್ಡಿದ್ರು ಕೂಡ ನಡೆಯುತ್ತೆ, ಸರಿನಾ? ಬಟ್ ನನ್ನ ಹತ್ರ ಸಿಕ್ಕಾಪಟ್ಟೆ ಹೈ ಟ್ಯಾಲೆಂಟ್ ಇದೆ, ನಾಲೆಜ್ ಇದೆ, ನಾನು ಇಂಟೆಲಿಜೆಂಟ್ ಆಗಿದ್ದೀನಿ ಅಂತ ಅನ್ಕೊಳ್ಳಿ, ಹುಡುಗಿಯರು ಇಷ್ಟಪಡ್ತಾರೆ. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೀವು ಕೂಡ ಇಂಟೆಲಿಜೆಂಟ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ, ಹುಡುಗಿಯರು ನಿಮ್ಮನ್ನ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ರಿಸೋರ್ಸಸ್ಗಳನ್ನ, ಮನೆ ಆಗಿರಬಹುದು, ಊಟ ಆಗಿರಬಹುದು, ಕಾರ್ ಆಗಿರಬಹುದು, ದುಡ್ಡಾಗಿರಬಹುದು, ಇವೆಲ್ಲವನ್ನ ರಿಸೋರ್ಸಸ್ಗಳನ್ನ ಸಂಪಾದನೆ ಮಾಡಬೇಕಂದ್ರೂ ಕೂಡ ನಿಮಗೆ ಬುದ್ಧಿ ಬೇಕು. ಈ ರಿಸೋರ್ಸಸ್ಗಳನ್ನ ಸಂಪಾದನೆ ಮಾಡಿದ ನಂತರ ಅವುಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೂ ನಿಮಗೆ ಬುದ್ಧಿ ಬೇಕು. ಮತ್ತೆ ಅದನ್ನ ಸರಿಯಾಗಿ ಅವಳ ಜೊತೆಗೆ ಶೇರ್ ಮಾಡೋಕೆ, ಹಂಚ್ಕೊಳ್ಳೋಕ್ಕೂ ಕೂಡ ನಿಮಗೆ ಬುದ್ಧಿ ಬೇಕು. ಅದಕ್ಕಾಗಿ ಹೆಣ್ಮಕ್ಕಳು ಇಂಟೆಲಿಜೆನ್ಸಿಗೆ ಸೆಕೆಂಡ್ ಪ್ರಯಾರಿಟಿಯನ್ನ ಕೊಡ್ತಾರೆ. ಇಂಟೆಲಿಜೆಂಟ್ ಆಗಿರುವ ಬಾಯ್ ಫ್ರೆಂಡ್ಸ್ಗಳನ್ನ ಮತ್ತೆ ಹಸ್ಬೆಂಡ್ಗಳನ್ನ ಸೆಲೆಕ್ಟ್ ಮಾಡೋದ್ರ ಮೇಲೆ ಅವರ ಸಬ್ ಕಾನ್ಶಿಯಸ್ ಮೈಂಡು ಜಾಸ್ತಿ ಫೋಕಸ್ ಮಾಡುತ್ತೆ. ಇನ್ನು ಮೂರ್ಖ ಹುಡುಗಿಯರು ಇರ್ತಾರೆ, ಅವಕ್ಕೇನು ಗೊತ್ತೇ ಇರಲ್ಲ, ಬ್ರೈನೇ ಇರಲ್ಲ ಅಂತ ಅನ್ಕೊಳ್ಳಿ, ಅವ್ರಿಗೇನು ಪ್ರಯಾರಿಟಿಗಳೇ ಇರಲ್ಲ. ರಿಸೋರ್ಸಸ್ ಇದೇನಾ ಇಲ್ವಾ ನೋಡಲ್ಲ, ಇಂಟೆಲಿಜೆಂಟ್ ಇದಾನ ಇಲ್ವಾ ನೋಡಲ್ಲ, ಕೈಂಡ್ ಆ್ಯಂಡ್ ಕೇರಿಂಗ್ ಇದಾನ ಇಲ್ವಾ ನೋಡಲ್ಲ, ಏನೂ ನೋಡಲ್ಲ. ಅವ್ರಿಗೆ ಬುದ್ಧಿನೇ ಇರಲ್ಲ, ಅವ್ರು ಯಾವನ್ ಸಿಗ್ತಾನೋ ಅವನ ಜೊತೆ ಓಡೋಗ್ತಾರೆ ಅಷ್ಟೇ. ಅಂಥವ್ರ ಬಗ್ಗೆ ಇಲ್ಲಿ ಮಾತು ನಡೀತಾ ಇಲ್ಲ. ಇಲ್ಲಿ ಎಂಥವ್ರ ಬಗ್ಗೆ ಮಾತು ನಡೀತಾ ಇದೆಯಪ್ಪ ಅಂತಂದ್ರೆ ಓದಿರುವ, ಬುದ್ಧಿ ಇರುವ, ಸುಂದರವಾಗಿರುವ, ಟ್ಯಾಲೆಂಟೆಡ್ ಆಗಿರುವ, ಸಂಸ್ಕಾರಗಳನ್ನು ಹೊಂದಿರುವ ಹೈ ವ್ಯಾಲ್ಯೂ ವುಮನ್ಗಳ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಎಲ್ಲ ಬಗ್ಗೆ ಅಲ್ಲ, ಹೈ ವ್ಯಾಲ್ಯೂ ವುಮನ್ಗಳು ಹಿಂಗೆ ಯೋಚನೆ ಮಾಡ್ತಾರೆ. ಇನ್ನು ಇಂಟೆಲಿಜೆನ್ಸ್ ಅಲ್ಲಿ ಏನೇನು ಬರತ್ತಪ್ಪ ಅಂತಂದ್ರೆ ಸೆನ್ಸ್ ಆಫ್ ಹ್ಯೂಮರ್ ಬರುತ್ತೆ. ನೀವು ಅವಳನ್ನ ಎಷ್ಟು ಖುಷಿಯಾಗಿ ಇಟ್ಕೊತೀರಾ, ಆಕೆಗೆ ಮೂಡ್ ಔಟ್ ಆದಾಗ ಹೇಗೆ ಅವಳಿಗೆ ಕಾಂಪ್ಲಿಮೆಂಟ್ಗಳನ್ನು ಕೊಟ್ಟು ಇಲ್ಲವೇ ಜೋಕ್ ಮಾಡಿ ನಗಿಸ್ತೀರಾ. ಜೋಕರ್ ಆಗಬೇಕು ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ. ನೀವೊಬ್ಬ ಇಂಟೆಲಿಜೆಂಟ್ ಮ್ಯಾನ್ ಆಗಿರಬೇಕು, ನಿಮ್ಮಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು, ಅವಳನ್ನು ನಗಿಸ್ಬೇಕು ಅನ್ನೋದು ಅವಳು ಬಯಕೆ ಆಗಿರುತ್ತೆ. ಇನ್ನು ನೀವು ಎಷ್ಟು ಎಜುಕೇಷನ್ ಅನ್ನ ಪಡ್ಕೊಂಡಿದ್ದೀರಾ, ನಿಮ್ಮ ಹತ್ರ ಯಾವ ಯಾವ ಸ್ಕಿಲ್ಗಳಿವೆ ಅನ್ನೋದನ್ನ ಕೂಡ ಅವಳು ನೋಡ್ತಾಳೆ. ಅದು ಕೂಡ ಪಾರ್ಟ್ ಆಫ್ ಇಂಟೆಲಿಜೆನ್ಸೇ ಆಗಿದೆ. ನಿಮಗೇನಾದರೂ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಮೊಬೈಲ್ ವಿಡಿಯೋ ಎಡಿಟಿಂಗು, ಯೂಟ್ಯೂಬ್ ಚಾನಲ್ ಕ್ರಿಯೇಷನು ಮತ್ತು ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಇಲ್ಲವೇ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತು ಇದೇ ಥರ ಅವಳು ಎಮೋಷ್ನಲ್ ಇಂಟೆಲಿಜೆನ್ಸನ್ನು ನೋಡ್ತಾಳೆ. ಅಂತಂದರೆ ಆ ಹುಡುಗನಿಗೆ, ಆ ಪುರುಷನಿಗೆ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಕೆಪಾಸಿಟಿ ಇದೆನಾ, ಅವನು ನನ್ನ ಭಾವನೆಗಳಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾನ, ನನ್ನೊಂದಿಗೆ ಒಂದು ಡೀಪ್ ಕನೆಕ್ಷನನ್ನು, ಎಮೋಷ್ನಲ್ ಬಾಂಡಿಂಗನ್ನು ಬೆಳೆಸ್ತಾನ, ನನಗೆ ಎಮೋಷ್ನಲಿ ಸಪೋರ್ಟ್ ಮಾಡ್ತಾನ ಅಂತೆಲ್ಲ ಅವರು ನೋಡ್ತಾರೆ. ಎಮೋಷ್ನಲ್ ಇಂಟೆಲಿಜೆನ್ಸನ್ನು ಕೂಡ ನೋಡ್ತಾರೆ. ಇನ್ನು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳು ಕೂಡ ಪಾರ್ಟ್ ಆಫ್ ಇಂಟೆಲಿಜೆನ್ಸೇ ಆಗಿದೆ. ಸೊ ಈ ರೀತಿ ನಿಮ್ಮ ಇಂಟೆಲಿಜೆನ್ಸ್ನ ಆಧಾರದ ಮೇಲೆ ಮಹಿಳೆಯರು ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ನಿಮಗೊಂದು ವರ್ಲ್ಡ್ ಫೇಮಸ್ ಆಗಿರುವ ಇನ್ಸಿಡೆಂಟನ್ನು ಹೇಳುವೆ. ನಿಮಗೆ ಸಾಕ್ರೆಟಿಸ್ ಗೊತ್ತಲ್ಲ, ಜಗತ್ತಿನಲ್ಲಿರುವ ಅತಿ ಬುದ್ಧಿವಂತ ವ್ಯಕ್ತಿ ಅಂತ ಅವನು ಕರಿತೀವಿ, ವಿಶ್ವವಿಖ್ಯಾತ ತತ್ವಶಾಸ್ತ್ರಜ್ಞ. ಅವನು ನೋಡೋಕ್ಕೆ ಸುಂದರವಾಗಿರಲ್ಲ, ಒಂದು ಸ್ವಲ್ಪ ಅಕ್ರಾಳ ವಿಕ್ರಾಳವಾಗಿ ಇರ್ತಾನೆ, ದಾಡಿ ಮಾಡ್ಕೊಳ್ಳಲ್ಲ ಅಂತಂದ್ರೂ ಕೂಡ ತಪ್ಪಿಲ್ಲ. ಸೊ ಅಷ್ಟು ದೊಡ್ಡ ಬುದ್ಧಿವಂತ ವ್ಯಕ್ತಿಯನ್ನೇ ಅವರ ದೇಶದ ಜನ ಹುಚ್ಚ ಅಂತ ಕರಿತಾ ಇದ್ರು, ಅವನು ಹುಚ್ಚನಿದ್ದಾನೆ ಅಂತೇಳಿ. ಬಟ್ ಆ ದೇಶದ ರಾಣಿ ಇರ್ತಾಳಲ್ಲ, ಅವಳು ಸಿಕ್ಕಾಪಟ್ಟೆ ಸುಂದರವಾಗಿರ್ತಾಳೆ. ಅವಳು ಒಂದು ರಾತ್ರಿ ಸಾಕ್ರೆಟಿಸ್ ನಂತರ ಬಂದ್ಬಿಟ್ಟು ಏನು ಕೇಳ್ತಾಳಪ್ಪ ಅಂತಂದರೆ, ನನ್ನೊಂದಿಗೆ ನೀನು ಸೆಕ್ಸ್ ಮಾಡ್ತೀಯಾ, ಮದುವೆ ಆಗ್ತೀಯಾ, ಮಕ್ಕಳು ಮಾಡ್ತೀಯಾ ಅಂತ ಕೇಳ್ತಾಳೆ. ಸಾಕ್ರೆಟಿಸ್ ಕೇಳ್ತಾನೆ, ನೀನು ಎಷ್ಟು ಸುಂದರವಾಗಿದೆಯಾ, ನೀನು ರಾಣಿ ಆಗಿದೆಯಾ, ಯಾಕೆ ಈ ರೀತಿ ವಿಚಿತ್ರವಾಗಿ ಆಸೆ ಪಡ್ತಾ ಇದೆಯಾ ಅಂತೇಳಿ. ಆವಾಗ ಅವಳಂತಾಳೆ, ನೀನು ಅತ್ಯಂತ ಬುದ್ಧಿವಂತ ಪುರುಷನಾಗಿರುವೆ,
ನಾನು ಅತ್ಯಂತ ಸುಂದರವಾಗಿರುವ ಸ್ತ್ರೀ ಆಗಿರುವೆ. ಸೊ ನಾವಿಬ್ರು ಕೂಡ ಸೆಕ್ಸ್ ಮಾಡಿ ಮಕ್ಕಳನ್ನ ಮಾಡಿದರೆ ನಮಗೆ ಹುಟ್ಟೋ ಮಕ್ಕಳು ಹೆಂಗಿರ್ತವೆ ಅಂತೇಳಿ ಯೋಚನೆ ಮಾಡು. ಬ್ಯೂಟಿಫುಲ್ ಕೂಡ ಆಗಿರ್ತವೆ ಮತ್ತು ಬುದ್ಧಿವಂತರು ಕೂಡ ಆಗಿರ್ತವೆ ಅಂತ ಹೇಳ್ತಾಳೆ. ಆದರೆ ಸಾಕ್ರೇಟಿಸು ಅವಳ ಆಫರನ್ನು ಒಪ್ಕೊಳ್ಳಲ್ಲ. ಯಾಕಂದರೆ ಸಾಕ್ರೇಟಿಸು ಬುದ್ಧಿವಂತ ವ್ಯಕ್ತಿಯಾಗಿರ್ತಾನೆ, ಅವ್ನಿಗೆ ಗೊತ್ತಿರುತ್ತೆ. ಅವನು ಆ ರಾಣಿಗೆ ಹೇಳ್ತಾನೆ ಏನಪ್ಪ ಅಂತಂದರೆ, ಎಲ್ಲ ಓಕೆ, ನೀನು ಹೇಳ್ದಂಗೆ ಆಗೋ ಬದಲಿ ಉಲ್ಟಾ ಆದರೆ ನಮ್ಮ ಮಕ್ಕಳು ನಿನ್ನ ಥರ ಬ್ಯೂಟಿಫುಲ್ ಆಗಿ ಹುಟ್ಟೋ ಬದಲು ನನ್ನ ಥರ ಬ್ಯೂಟಿಫುಲ್ ಆಗಿ ಹುಟ್ಟುಬಿಟ್ರೆ, ನನ್ನ ಥರ ಬುದ್ಧಿವಂತರಾಗೋ ಬದಲು ನಿನಗೆಷ್ಟು ಬುದ್ಧಿ ಇದೆನೋ ಆ ರೀತಿ ಹುಟ್ಟುಬಿಟ್ರೆ ಅವಾಗೇನು ಮಾಡ್ತೀಯ ಅಂತೇಳಿ ಕೇಳಿಬಿಡ್ತಾನೆ. ಆವಾಗ ರಾಣಿಗೆ 1-2 ದಿವಸ ಬಿಟ್ಟು ಅವನು ಏನು ಹೇಳ್ತಾ ಇದ್ದಾನೆ ಅನ್ನೋದು ಫ್ಲ್ಯಾಶ್ ಆಗುತ್ತೆ. ಸೊ ಹೆಣ್ಮಕ್ಕಳು ಇಂಟೆಲಿಜೆನ್ಸಿಗೆ ಭಾಳಷ್ಟು ಪ್ರಿಫರೆನ್ಸನ್ನು ಕೊಡ್ತಾರೆ. ನೀವು ಇಂಟೆಲಿಜೆಂಟ್ ಆಗಿದ್ರಿಯಪ್ಪ ಅಂತಂದರೆ ಹೆಣ್ಮಕ್ಕಳು ನಿಮ್ಮನ್ನು ಲೈಕ್ ಮಾಡ್ತಾರೆ, ಲವ್ ಮಾಡ್ತಾರೆ, ಮದುವೆನೂ ಕೂಡ ಆಗ್ತಾರೆ. ಸೊ ನಿಮ್ಮ ಹತ್ರ ಕಮ್ಮಿ ರಿಸೋರ್ಸಸ್ಗಳಿವೆ ಅಂತಂದರೆ ಡೋಂಟ್ ವೆರಿ, ಜಾಸ್ತಿ ಚಿಂತೆ ಮಾಡಬೇಡಿ. ರಿಸೋರ್ಸಸ್ಗಳನ್ನು ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ಇಂಟೆಲಿಜೆನ್ಸಿಯನ್ನು ಹೆಚ್ಚಿಸಿಕೊಳ್ಳೋಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ, ಎಜುಕೇಷನ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಇನ್ನು ಹೆಣ್ಮಕ್ಕಳು ಗಮನಿಸುವ 3ನೇ ಸಂಗತಿ ಏನಪ್ಪ ಅಂತಂದರೆ ಕೈಂಡ್ನೆಸ್ಸು. ಈ ಫಿಮೇಲ್ಸ್ಗಳಿದಾರಲ್ಲ ಇವರು ಒಂಥರ ಫ್ಲವರ್ಸ್ ಇದ್ದಂಗೆ ತುಂಬಾ ಸಾಫ್ಟ್ ಇರ್ತಾರೆ. ನಾವು ಗಂಡು ಮಕ್ಳು ಹೆಂಗಿರ್ತೀವಿ, ಹಾರ್ಡ್ ಇರ್ತೀವಿ, ಒಂಥರ ಕಬ್ಬಿನ ಇದ್ದಂಗೆ ಇರ್ತೀವಿ. ಹೆಣ್ಮಕ್ಳು ಹೆಂಗಿರ್ತಾರೆ, ಬೆಣ್ಣೆ ಇದ್ದಂಗೆ ಇರ್ತಾರೆ, ಒಂಥರ ಹೂವಿನ ಥರ ಇರ್ತಾರೆ, ತುಂಬಾ ಸಾಫ್ಟ್ ಇರ್ತಾರೆ. ನಾವು ಮುಳ್ಳಿನ ಮೇಲೆ ನಡೆದ್ರೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಅವರಿಗೆ ಸ್ವಲ್ಪ ಹೂ ಚುಚ್ಚಿದ್ರೂ ಕೂಡ ಅವರ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಸೊ ಈ ರೀತಿ ಅವರು ಸಾಫ್ಟ್ ಇರ್ತಾರೆ. ಫೆಮಿನೈನ್ ನೇಚರಲ್ಲಿ ಕೈಂಡ್ನೆಸ್ಸು, ಸಾಫ್ಟ್ನೆಸ್ಸು ಜಾಸ್ತಿ ಇರುತ್ತೆ. ನಮ್ಮ ಮಸ್ಕುಲನ್ ನೇಚರ್ನಲ್ಲಿ ಹಾರ್ಡ್ನೆಸ್ ಜಾಸ್ತಿ ಇರುತ್ತೆ. ಸೊ ಹೆಣ್ಮಕ್ಕಳಲ್ಲಿ ಸಾಫ್ಟ್ನೆಸ್ ನೇಚರ್ ಇರೋದ್ರಿಂದ ಅವರು ಕೈಂಡ್ನೆಸ್ನ ಕಡೆಗೆ ಬೇಗನೆ ಅಟ್ರ್ಯಾಕ್ಟ್ ಆಗ್ತಾರೆ. ನೀವು ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನೋಡಿರ್ಬೋದು, ಹೀರೋ ಇರ್ತಾನಲ್ಲ ಬಿಕಾರಿನೇ ಇರ್ತಾನೆ, ಕೆಲಸ ಇಲ್ಲ ಏನೂ ಇಲ್ಲ, ಹಾಗೆ ಖಾಲಿ ಪೋಲಿ ಅಲಿತಾ ಇರ್ತಾನೆ. ಅಲ್ಲಿ ಇಲ್ಲಿ ಸ್ವಲ್ಪ ದುಡಿದ್ಬಿಟ್ಟು ಒಂದು ಬಡವರಿಗೆ, ಭಿಕ್ಷುಕರಿಗೆ, ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಅವನ ಹೆಲ್ಪಿಂಗ್ ನೇಚರನ್ನು ನೋಡಿಬಿಟ್ಟು ಹೀರೋಯಿನ್ನು ಅವನನ್ನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೋ ಸಿನಿಮಾಗಳಲ್ಲಿ ಇದನ್ನು ನೀವು ಗಮನಿಸಿರ್ಬೋದು. ಈ ರೈಟ್ರುಗಳು, ಡೈರೆಕ್ಟರ್ಗಳು ಇರ್ತಾರಲ್ಲ, ಸಿಕ್ಕಾಪಟ್ಟೆ ಖತರ್ನಾಕ್ ನನ್ನ ಮಕ್ಕಳು ಇರ್ತಾರೆ. ಇವರು ಸಿನಿಮಾ ಮಾಡೋದು ಹೆಂಗೆ ಅಂತ ಕಲಿಯೋದಕ್ಕಿಂತ ಮುಂಚೆ ಸೈಕಾಲಜಿ ಕಲ್ತಿರ್ತಾರೆ. ಸೊ ನಾನು ಯಾವಾಗ ಮುಂಬೈಯಲ್ಲಿ ಫಿಲ್ಮ್ ಮೇಕಿಂಗ್ ಕಲಿತಾ ಇದ್ನಲ್ಲ, ಒಂದು 15-18 ತಿಂಗಳು, ಒಂದು 5-6 ವರ್ಷದ ಹಿಂದೆ. ಸೊ ಆವಾಗ ನನ್ನ ಮೆಂಟರ್ ಕೂಡ ಹೇಳಿದ್ದಾರೆ, ಮೊದಲು ಸೈಕಾಲಜಿ ಕಲಿ ನೀನು, ಆಮೇಲೆ ಫಿಲ್ಮ್ ಮೇಕಿಂಗ್ ತಾನಾಗೆ ಅರ್ಥ ಆಗುತ್ತೆ ಅಂತೇಳಿ. ಸೊ ಎಲ್ಲ ರೈಟರ್ಗಳಿಗೆ, ಫಿಲ್ಮ್ ಮೇಕರ್ಗಳಿಗೆ ಇದು ಗೊತ್ತಿರುತ್ತೆ. ಅವ್ರು ಸೈಕಾಲಜಿ ಬೇಸ್ಡ್ ಮೇಲೇ ಮೂವಿ ಮಾಡ್ತಾ ಇರ್ತಾರೆ. ಜನರಿಗೆ ಯಾವ ಸೀನ್ ಇಟ್ಟರೆ ಹೆಂಗೆ ಟಚ್ ಆಗುತ್ತೆ, ಎಮೋಷ್ನಲಿ ಹೆಂಗೆ ಕನೆಕ್ಟ್ ಆಗ್ತಾರೆ. ಅದಕ್ಕೆ ಕನ್ನಡದಲ್ಲಿ ನೋಡಿರ್ಬೋದು ನೀವು, ಮದರ್ ಸೆಂಟಿಮೆಂಟ್ ಮೇಲೇ ಮೂವಿ ಜಾಸ್ತಿ ಬರ್ತವೆ. ಲವ್ಲಿ ಡೈರೆಕ್ಟರ್ನ ಸಿನಿಮಾ ನೋಡಿ ಗೊತ್ತಾಗ್ಬಿಡುತ್ತೆ. ಸೊ ಅವನು ಅಲ್ಲಿ ಸೈಕಾಲಜಿಕಲಿ ಪ್ಲೇ ಮಾಡ್ತಾ ಇದ್ದಾನೆ. ಸರಿನಾ? ಹೆಣ್ಮಕ್ಕಳ ಸೈಕಾಲಜಿಯಲ್ಲಿ ಕೈಂಡ್ನೆಸ್ಗೆ ಜಾಸ್ತಿ ವ್ಯಾಲ್ಯೂ ಇದೆ. ಹೀಗಾಗಿ ಪುರುಷ ಕೈಂಡ್ ಇದ್ದಾನೆ, ಕೇರಿಂಗ್ ಇದ್ದಾನೆ ಅಂತ ಅಂದ್ಕೊಳ್ಳಿ, ಆಕೆ ಅವನನ್ನು ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ತಾಳೆ. ನೀವು ಹುಡುಗಿಯರಿಗೆ ಸ್ವಲ್ಪ ಹೆಲ್ಪ್ ಮಾಡೋ ಥರ ಮಾಡಿಬಿಟ್ರೆ, ಇಲ್ಲ ಬೇರೆಯವರಿಗೆ ಯಾರಾದರೂ ನೀವು ಹೆಲ್ಪ್ ಮಾಡುವಾಗ ಹುಡುಗಿಯರು ನೋಡಿಬಿಟ್ರೆ ಅವರಿಗೆ ನಿಮ್ಮ ಮೇಲೆ ಒಳ್ಳೆ ಇಂಪ್ರೆಷನ್ ಬರುತ್ತೆ. ಸೊ ಅದಕ್ಕಾಗಿ ಈ ಪ್ಲೇ ಬಾಯ್ಗಳಿರ್ತಾರಲ್ಲ ಈ ಟ್ರಿಕ್ಸನ್ನು ಯೂಸ್ ಮಾಡ್ತಾ ಇರ್ತಾರೆ. ಇವರೇನು ಎಲ್ಲಿ ನಿಜವಾಗ್ಲೂ ರಿಯಲ್ ಆಗಿ ಎಲ್ಲೂ ದಾನನ ಮಾಡ್ತಾ ಇರಲ್ಲ, ಮತ್ತು ಎಲ್ಲಿ ಯಾರಿಗೂ ಹೆಲ್ಪು ಮಾಡ್ತಾ ಇರಲ್ಲ, ಮಾಡೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಸೊ ನೀವೇನಾದರೂ ಕೈಂಡ್ ಆ್ಯಂಡ್ ಕೇರಿಂಗ್ ಆಗಿದ್ದರೆ ಸೊ ಹುಡುಗಿಯರು ನಿಮ್ಮನ್ನು ಸೆಲೆಕ್ಟ್ ಮಾಡುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈ ಬಿಲಿಯನಿಯರ್ಗಳದ್ದು, ಸ್ಪೋರ್ಟ್ಸ್ ಮ್ಯಾನ್ಗಳದ್ದು, ಸಿನಿಮಾ ಸ್ಟಾರ್ಗಳದ್ದು, ಬಿಸ್ನೆಸ್ ಮ್ಯಾನ್ಗಳದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಡಿವೋರ್ಸಸ್ಗಳು ಯಾಕೆ ಆಗ್ತಾ ಇವೆಯಪ್ಪ ಅಂತಂದರೆ ಅವ್ರ ಹತ್ರ ರಿಸೋರ್ಸಸ್ ಇದೆ, ಸುಟ್ಟರು ಸುಡ್ಲಾರ್ದಷ್ಟು ಆಸ್ತಿ ಇದೆ, ಎಲ್ಲನೂ ಇದೆ ಅವ್ರ ಹತ್ರ. ಎರಡನೇದಾಗಿ ಅವ್ರ ಹತ್ರ ಇಂಟೆಲಿಜೆನ್ಸು ಕೂಡ ಇದೆ. ಬಟ್ ಅವ್ರ ಹತ್ರ ಏನಿಲ್ಲಪ್ಪ ಅಂತಂದರೆ ಕೈಂಡ್ ನೇಚರ್ ಇಲ್ಲ, ಕ್ರೂಯಲ್ ಇದ್ದಾರೆ ಅವರು, ಮೆಂಟಲಿ ಮತ್ತು ಫಿಸಿಕಲಿ. ಅವರು ಸಕ್ಸಸ್ಫುಲ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅಟೆಂಡ್ ಸಿಗ್ತಾ ಇರುತ್ತೆ, ದಿನಕ್ಕೊಬ್ಬಳು ಸಿಗ್ತಾ ಇರ್ತಾಳೆ. ಹಾಗಾಗಿ ಅವರು ಚೀಟ್ ಮಾಡ್ತಾರೆ ಜಾಸ್ತಿ. ಈ ದೊಡ್ಡ ದೊಡ್ಡ ಗಂಡು ಮಕ್ಕಳು, ಹೆಣ್ಮಕ್ಳು ಕೂಡ ಚೀಟ್ ಮಾಡ್ತಾರೆ. ಹೆಣ್ಮಕ್ಳು ದುಡ್ಡು ಕಮ್ಮಿಯಾಗಿ ಚೀಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಗಂಡು ಮಕ್ಳು ಇದಾರಲ್ಲ, ದುಡ್ಡು ಜಾಸ್ತಿ ಆಯ್ತಪ್ಪ ಅಂತಂದರೆ ಬೇಗನೆ ಚೀಟ್ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳಿ ನೀವು. ಮತ್ತು ಇವರು ದೊಡ್ಡ ದೊಡ್ಡ ಇದಾರಲ್ಲ ಸೆಲೆಬ್ರಿಟೀಸ್ಗಳು, ಬಿಸ್ನೆಸ್ ಮ್ಯಾನ್ಗಳು, ಇವರೆಲ್ಲರದ್ದು ಡೈವರ್ಸ್ ಯಾಕೆ ಆಗ್ತಾ ಇದೆಯಪ್ಪ ಅಂತಂದರೆ ಇವರು ಕೈಂಡ್ ಆ್ಯಂಡ್ ಕೇರಿಂಗ್ ಆಗಿಲ್ಲ, ಇವರಲ್ಲಿ ಈಗೋ ಜಾಸ್ತಿ ಇದೆ ಸ್ವಲ್ಪ, ಮತ್ತು ಇವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು ತುಂಬಾ ಕಮ್ಮಿ. ಒಂದು ಅರ್ಥ ಮಾಡ್ಕೊಳ್ಳಿ, ಓರ್ವ ಒಳ್ಳೆ ಸ್ತ್ರೀ ಇರ್ತಾಳಲ್ಲ, ಅವಳಿಗೆ ಸ್ವಾಭಿಮಾನಕ್ಕೆ ಏನೂ ಧಕ್ಕೆ ಬರಲಿಲ್ಲಪ್ಪ ಅಂತಂದರೆ ಅವಳು ನಿಮ್ಮ ಜೊತೆಗೆ ಗುಡಿಸಿಲಲ್ಲೂ ಕೂಡ ಇರಕ್ಕೆ ರೆಡಿ ಆಗ್ತಾಳೆ. ಆದರೆ ನೀವು ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರಿಯಪ್ಪ ಅಂತಂದರೆ ಅವಳನ್ನು ನೀವು ಅರಮನೆಯಲ್ಲಿಟ್ಟರೂ ಕೂಡ ನಿಮ್ಮ ಎದೆಗೆ ಜಾಡಿಸಿ ಒದ್ದುಬಿಟ್ಟು ಆಕೆ ನಿಮ್ಮನ್ನು ಬಿಟ್ಟು ಹೋಗ್ತಾಳೆ. ಯಾಕಪ್ಪ ಅಂತಂದರೆ ಅವಳ ಸೈಕಾಲಜಿಯಲ್ಲಿ ಕೈಂಡ್ನೆಸ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ರೆಸ್ಪೆಕ್ಟ್ ಇದೆ, ವ್ಯಾಲ್ಯೂ ಇದೆ. ಈ ಸೆಲ್ಫ್ ರೆಸ್ಪೆಕ್ಟ್ ಇದೆಯಲ್ಲ, ಇದು ಕೂಡ ಪಾರ್ಟ್ ಆಫ್ ಕೈಂಡ್ನೆಸ್ಸೇ ಆಗಿದೆ.
ನೀವು ಅವಳೊಂದಿಗೆ ಹೆಂಗೆ ಬಿಹೇವ್ ಮಾಡ್ತೀರಾ, ಅವಳನ್ನು ಎಷ್ಟು ಕೇರ್ ಮಾಡ್ತೀರಾ, ಅವಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಅನ್ನೋದು ಕೂಡ ಅವಳ ಕೈಂಡ್ನೆಸ್ಸಲ್ಲೇ ಕ್ಯಾಲ್ಕುಲೇಟ್ ಆಗುತ್ತೆ. ಹೀಗಾಗಿ ದೊಡ್ಡ ದೊಡ್ಡವರದ್ದು ಡಿವೋರ್ಸ್ಗಳಾಗ್ತಾ ಇವೆ. ಯಾರ್ಯಾರ್ದು ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು, ಗಂಡು ಮಕ್ಕಳದ್ದು ಹೆಣ್ಮಕ್ಳದ್ದು ಫೇಮಸ್ ಆಗಿರೋರ್ದೆಲ್ಲ ಡಿವೋರ್ಸ್ ಆಗ್ತಾ ಇದೆಯಲ್ಲ, ಒಂದು ಹೆಂಡ್ತಿನಾದರೂ ಇಲ್ಲಿಗಲ್ ಅಫೇರ್ ಮಾಡ್ತಾ ಇರ್ತಾಳೆ, ಇಲ್ಲ ಅವಳು ಈಗೋಯಿಸ್ಟಿಕ್ಕು ಎರೆಗಂಟಾಗಿರ್ತಾಳೆ, ಇಲ್ಲ ಗಂಡನಾದರೂ ಈಗೋಯಿಸ್ಟಿಕ್ಕು ಎರೆಗಂಟಾಗಿರ್ತಾನೆ, ಇಲ್ಲ ಅವನಾದರೂ ಇಲ್ಲಿಗಲ್ ಅಫೇರ್ ಮಾಡ್ತಾ ಇರ್ತಾನೆ. ಸೊ ಅವ್ರ ಹತ್ರ ರಿಸೋರ್ಸಸ್ಗಳಿಗೂ ದುಡ್ಡಿಗೂ ಏನು ಕಮ್ಮಿ ಇರಲ್ಲ, ಇಂಟೆಲಿಜೆನ್ಸಿಗೂ ಕಮ್ಮಿ ಇರಲ್ಲ. ಕಮ್ಮಿ ಎಲ್ಲಿರತ್ತಪ್ಪ ಅಂತಂದರೆ ಕೈಂಡ್ನೆಸ್ಸಿನ ಕೊರತೆ ಇರುತ್ತೆ, ನಿಯತ್ತಿನ ಕೊರತೆ ಇರುತ್ತೆ. ಹೆಣ್ಮಕ್ಳಿದಾರಲ್ಲ, ಈ ರಿಸೋರ್ಸಸ್ಸು, ಇಂಟೆಲಿಜೆನ್ಸು ಮತ್ತು ಕೈಂಡ್ನೆಸ್ಸು, ಈ ಮೂರು ಸಂಗತಿಗಳ ಆಧಾರದ ಮೇಲೆಯೇ ತಮ್ಮ ಫ್ರೆಂಡ್ಸ್ಗಳನ್ನು, ಬಾಯ್ ಫ್ರೆಂಡ್ಸ್ಗಳನ್ನು, ಹಸ್ಬೆಂಡ್ಗಳನ್ನು, ಮೀಟಿಂಗ್ ಪಾರ್ಟ್ನರ್ಗಳನ್ನು, ಸೆಕ್ಸ್ ಪಾರ್ಟ್ನರ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ಸೈಕಾಲಜಿಯ ಬೇಸ್ ಮೇಲೇ ಹೆಣ್ಮಕ್ಕಳು ಗಂಡು ಮಕ್ಕಳನ್ನು ಸೆಲೆಕ್ಟ್ ಮಾಡ್ತಾರೆ. ಇಷ್ಟೇ ಇದೆ, ಮತ್ತೇನು ಇದರಲ್ಲಿ ರಾಕೆಟ್ ಸೈನ್ಸ್ ಇಲ್ಲ. ನೀವು ಹೆಣ್ಮಕ್ಕಳು ಅರ್ಥ ಆಗಲ್ಲ, ತುಂಬಾ ಕಾಂಪ್ಲೆಕ್ಸ್ ಇದ್ದಾರೆ ಅಂತೇಳಿ ಕನ್ಫ್ಯೂಸ್ಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಅವಳಿಗೆ ಸೀದಾ ಕೇಳಿಬಿಡಿ. ಅವಳೇನಾದರೂ ಹೈ ವ್ಯಾಲ್ಯೂ ವುಮನ್ ಆಗಿದ್ರೆ ಅಂತಂದರೆ ಅವಳೇ ಸೀದಾ ಹೇಳಿಬಿಡ್ತಾಳೆ, ದಿಸ್ ಈಸ್ ಮೈ ಪ್ರಯಾರಿಟಿ ಅಂಥೇಳಿ. ಬಟ್ ಅವಳೇನಾದರೂ ಸುಮ್ಮನೆ ನಿಮ್ಮನ್ನು ಆಟ ಆಡಿಸ್ಬೇಕಪ್ಪ ಅಂತಂದರೆ ಏನೂ ಹೇಳಲ್ಲ, ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾಳೆ, ಸುಮ್ಮನೆ ಸಿಟ್ ಮಾಡ್ಕೊತಾಳೆ, ಸುಮ್ಮನೆ ಅವಳಿಗೇನಿರುತ್ತೆ ಇಂಟೆನ್ಷನು ಬ್ರೇಕಪ್ ಮಾಡ್ಕೊಳ್ಳೋದಿರುತ್ತೆ. ಈ ಹೆಣ್ಮಕ್ಳ ಸೈಕಾಲಜಿ ಇದೆಯಲ್ಲ, ಇದನ್ನು ಅರ್ಥ ಮಾಡ್ಕೊಂಬಿಡಿ. ನಿಮಗೆ ಒಳ್ಳೆ ಹೈ ವ್ಯಾಲ್ಯೂ ಹುಡುಗಿನೂ ಸಿಗ್ತಾಳೆ, ಅದಕ್ಕೆ ತಕ್ಕಂಗೆ ಪ್ರಿಪ್ರೇಷನ್ ಕೂಡ ಬೇಕು ನಿಮ್ಮದಲ್ಲಿ. ಡವ್ಗಳನ್ನು ಮಾಡೋದ್ರಿಂದ, ಡ್ರಾಮಾಗಳನ್ನು ಮಾಡೋದ್ರಿಂದ, ಶೋ ಅಪ್ ಮಾಡೋದ್ರಿಂದ ಕೆಲಸ ಆಗಲ್ಲ. ಯಾವ ಗಂಡು ಮಕ್ಕಳ ಹತ್ರ ರಿಸೋರ್ಸಸ್ಗಳು ಕಮ್ಮಿ ಇದೆನೋ ಇವೇ ದಡ್ ಮುಂಡೆವು ಏನು ಮಾಡ್ತಾ ಇವೆಯಪ್ಪ ಅಂತಂದರೆ ಸಾಲ ಮಾಡಿ ಶೋಕಿ ಮಾಡ್ತಾ ಇವೆ. ಸಾಲ ಮಾಡಿ ಐಫೋನ್ ತಂದೆ, ಸಾಲ ಮಾಡಿ ಕಾರ್ ತಂದೆ, ಸಾಲ ಮಾಡಿ ಮನೆ ಮಾಡಿಕೊಂಡೆ, ಇಂಥದ್ದೆಲ್ಲ ಮಾಡ್ತಾ ಇವೆ. ಸೊ ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೀವು ರಿಯಲ್ ಆಗಿ ರಿಸೋರ್ಸಸ್ಗಳನ್ನು ಜೋಡಿಸಿ, ರಿಯಲ್ ಆಗಿ ರಿಚ್ ಆಗಿ ಈ ರೀತಿ ಪ್ರಿಪ್ರೇಷನ್ಗಳನ್ನು ಮಾಡಿ ಒಳ್ಳೆ ಹುಡುಗಿ ಸಿಗ್ತಾಳೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.